ಮೋಟು ಪತ್ಲು ಮಾಡರ್ನ್ ಸಿಟಿ ನೋಡಕ್ ಬಂದಿದಾರಾ? ನೋಡ್ತೀರಿ ತೋರಿಸ್ತೀನಿ ಅವ್ರಿಗೆ ನಾವೇನು ಅನ್ನೋದನ್ನ. ಇವಾಗ ಸರಿಯಾದ ಅವಕಾಶ, ಇದನ್ನ ಸರಿಯಾಗಿ ಬಳಸ್ಕೋಬೇಕು. ಹೆಂಗ್ ಆಟ ಆಡಿಸ್ತಾ ಇರ್ತೀನಿ ಅಂತ ನೋಡ್ತಾ ಇರಿ. ಏನ್ ಮಾತು ಹೇಳೋದಿ ಕೋಪಡಿ ಬಾಯ್, ಹೋಗಿ ಅವ್ರಿಗೆ ಟೊಪ್ಪಿ ಕೂಡಿಸ್ಬಿಡು ಹೋಗಿ. ನೋಡ್ರು, ನನ್ ತಲೆ ಒಂಥರ ಎಲೆ ಕೋಸಿದಂಗೆ ತೆಗಿತಾ ಇದ್ದಂಗೆಲ್ಲ ಐಡಿಯಾ ಬರ್ತಾವೆ. ವಾವ್, ಸಿಕ್ಬಿಡ್ತು ಐಡಿಯಾ. ನಡೀರಿ ಅಣ್ಣಂದ್ರ, ಇವತ್ತು ಮಾಡರ್ನ್ ಸಿಟಿಯ ಲಕ್ಕಿ ಡೇ. ಪುರ್ಪುರಿ ನಗರದ ಸ್ಟಾರ್ಗಳು ಮೋಟು ಪತ್ಲು, ಗಸಿಟರಾಮ್, ಜಟ್ಕಾ ಎಲ್ಲ ಇಲ್ಲೇ ಹಾಜರಾಗ್ಬಿಟ್ಟಿದ್ದಾರೆ. ಮೋಟು ಪತ್ಲು ಜಿ, ಗುಡ್ ಮಾರ್ನಿಂಗ್. ಒಳ್ಳೆ ಶುಭ ದಿನ ಇವತ್ತು. ಮಾರ್ನಿಂಗ್ ಕೋಪಡಿ ಅವರೇ, ಏನ್ ಸಮಾಚಾರ? ಇಲ್ಲಿ ತನಕ ಬಂದ್ಬಿಟ್ಟಿದಿರಲ್ಲ. ನಾನ್ ಎಲ್ಲ ಕಳ್ಳ ಕೆಟ್ಟ ಕೆಲಸ ಎಲ್ಲ ಬಿಟ್ಟು ಪ್ರಾಪರ್ಟಿ ಡೀಲರ್ ಆಗ್ಬಿಟ್ಟಿದೀನಿ. ಪಕ್ಕದ ಬೀದಿಯಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ, ಅದು ಕೇವಲ VVIP ಪರ್ಸನ್ ಮಾತ್ರ. ನೀವು ಕಾಣಿಸಿದ್ರಲ್ಲ ನನ್ಗೆ, ಅದಕ್ಕೆ ನಿಮಗೂ ಒಂದ್ ಫ್ಲಾಟ್ ಕೊಡ್ಸೋಣ ಅಂತ 50% ಡಿಸ್ಕೌಂಟ್ ಇದೆ. ಕಡಿಮೆ ಆಯ್ತಾ? 75% ಮಾಡಿ. 75% ಡಿಸ್ಕೌಂಟ್ ಅದೇ. ಅರೆ ಅಣ್ಣ, ನಿಮ್ಮಂತ VVIPಗಳಿಗೆ ಇಲ್ಲ ಅನ್ನಕ್ಕಾಗುತ್ತಾ? ನಿಮ್ಮಂತವ್ರಿಂದ ಬಿಲ್ಡಿಂಗ್ ರೇಟ್ ಜಾಸ್ತಿ ಆಗುತ್ತೆ. ಅದರಿಂದ ನಾನು ಇನ್ನೂ ಹೆಚ್ಚಿನ ದುಡ್ಡು ಸಂಪಾದನೆ ಮಾಡಬಹುದು. ನಾವು ಫ್ಲಾಟ್ ನ ಖರೀದಿ ಮಾಡೋದಿಲ್ಲ. ಅರೆ ಪತ್ಲು ಅಣ್ಣ, ಮೊದ್ಲು ಕೇಳು ಫ್ಲಾಟ್ ಅಲ್ಲಿ ಏನೇನಿದೆ ಅಂತ. 20ನೇ ಫ್ಲೋರ್ ಅಲ್ಲಿ ನಿಮ್ ಫ್ಲಾಟ್ ಇರುತ್ತೆ. ದೇರ್ ಇಸ್ ಅ ಫ್ಲಾಟ್ ಮುಂದೆ ಗಾರ್ಡನ್ ಇರುತ್ತೆ. ಗಾರ್ಡನ್ ಹತ್ರ ಸಮುದ್ರ ಇರುತ್ತೆ. ಪಕ್ಕದಲ್ಲೇ ಬೆಟ್ಟದ ಪಕ್ಕ ಜರಿ ಹತ್ರನೇ ನದಿ. ಅಣ್ಣ, ಕಿಟಕಿ ತೆಗೆದ್ರೆ ಮೋಡಗಳು ನಿಮ್ ಮನೆ ಒಳಗೆ ಬರ್ತವೆ. ಆಮೇಲೆ ನೀವು ಮೋಡ್ಗಳಲ್ಲಿ ತೇಲಾಡ್ಕೊಂಡಿರ್ಬಹುದು ಆರಾಮಾಗಿ. ಅಯ್ಯೋ, ನೀನ್ ಅಷ್ಟು ಬೇಗ್ಲೆ ಆಕಾಶ ಮೇಲೆ ಆಡ್ತಾ ಇದೆಯಲ್ಲಯ್ಯ. ಕೆಳಗಡೆ ಬರ ಮೋಟೋ. ಬನ್ನಿ ಅಣ್ಣಂದ್ರ. ಏನಣ್ಣ, ಇಲ್ಲಿಂದ ಇಡೀ ಊರೆಲ್ಲ ಕಾಡ್ತಾ ಇದೆ. ಚೆನ್ನಾಗಿದೆ ಇಲ್ವಾ ಊರು? ಚೆನ್ನಾಗಿದೆ. ಸರಿ ಅಣ್ಣ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವು ಇಲ್ಲಿ ನಿಂತ್ಕೊಂಡು ಫ್ಲಾಟ್ ನ ಎಲ್ಲಾ ಸೌಂದರ್ಯ ಸವಿರಿ. ಅಷ್ಟರಲ್ಲೇ ನಾನು ಬಿಲ್ಡರ್ ನ ಕರ್ಕೊಂಡ್ ಬರ್ತೀನಿ. ಡೋರ್ಗೊಂದು ಗತಿ ಕಾಣಿಸೋ ಫಟಾಫಟ್. ಅಡ್ಡ ಇಡು, ಮೊಳೆ ಹೊಡಿ. ಇವತ್ತು ನಮ್ಮ ಮೋಟು ಪತ್ಲು ಹತ್ರ ನನ್ನ ಹಳೆ ಕತೆಗಳೆಲ್ಲ ಮುಗ್ದೋಗ್ಬಿಡುತ್ತೆ. ಅರೆ ಕೋಪಡಿ ಬಾಯ್, ಇದೇನ್ ಮಾಡ್ಬಿಟ್ರಿ? ಅವ್ರನ್ನ ನಿಮ್ಮ ಫ್ಲಾಟ್ ಅಲ್ಲೇನೆ ಒಳಗೆ ಕೂಡಾಕ್ಬಿಟ್ಟಿದ್ದೀರಾ. ಅವ್ರು ಇರೋವರೆಗೂ ನಿಮ್ ಫ್ಲಾಟ್ ಅಲ್ಲೇ ಫ್ರೀ ಆಗಿರ್ತಾರೆ. ಬರೀ ಬಾಡಿಗೆ ಕೊಡಕ್ ಆಗದೆ ಅಲ್ಲ, ಊಟ ತಿಂಡಿ ಇಲ್ದೇನು ಯಾರು ಈ ಫ್ಲಾಟ್ ಅಲ್ಲಿ ಇರಕ್ ಆಗೋದಿಲ್ಲ. ಅವ್ರು ಅದೆಷ್ಟೇ ಕೂಗಾಡಿ ಕಿರ್ಚಾಡಿದ್ರು ಯಾರು ಕೇಳಿಸ್ಕೊಳ್ಳೋರಿಲ್ಲ. ಈಗ ಅವ್ರ ಅಳು, ಅವ್ರ ಕೂಗು ಅವ್ರಿಗೆ ಬಿಟ್ಟಿದ್ದು. ನಡಿಯೋ, ವಿಲನ್ಗಳದೊಂದು ಸ್ಮೈಲ್ ಕೊಡು. ನನ್ನ 20 ವರ್ಷದ ಅನುಭವದಲ್ಲಿ ಎಷ್ಟು ಚೆನ್ನಾಗಿರೋ ಫ್ಲಾಟ್ ನಾನು ನೋಡೇ ಇಲ್ಲ. ಅರೆ ಪತ್ಲು, ಎದುರುಗಡೆನೋ ಸಮುದ್ರ ಕಾಣ್ತಾ ಇದೆ ಕಣೋ. ನದಿ, ಬೆಟ್ಟ, ಕ್ಲೌಡ್ಸು, ಹಕ್ಕಿಗಳು ಯಾವ್ದು ಕಾಣ್ತಾ ಇಲ್ವಲ್ಲೋ ಇಲ್ಲಿ. ಸೂರ್ಯನ ಕಿರಣಗಳು ಕೂಡ ಒಳಗಡೆ ಬೀಳ್ತಾನೆ ಇಲ್ವಲ್ಲೋ. ಅದನ್ನ ಅವನ್ನೇ ಕೇಳ್ಬೇಕಣ್ಣ ನಾವು. ನನಗಂತೂ ಅವನ್ ಬುರ್ಡೆ ಬಿಡ್ತಾ ಇದ್ದಾನೆ ಅಂತ ಅನ್ನಿಸ್ಬಿಡ್ತು ಕಣ. ಪತ್ಲು, ನೀ ಎಲ್ಲದಕ್ಕೂ ಅನುಮಾನ ಪಡ್ತೀಯ ಕಣೋ. ಒಳ್ಳೆ ಅನುಮಾನದ ಪ್ರಾಣಿ ಕಣೋ ನೀನು. ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಸರ್, ಯಾವ್ದಾದ್ರು ಬೇರೆ ಫ್ಲಾಟಿಗೆ ನಮಗೆ ಕರ್ಕೊಂಬಂದು ಇರಿಸ್ಬಿಟ್ಟಿದ್ದೀರಾ ಅಂತ. ಇರು. ಹಲೋ ಹಲೋ. ಕರೆ ಮಾಡಿದ ಚಂದಾದಾರರು ಬಿಸಿ ಆಗಿದ್ದಾರೆ. 1-2 ವರ್ಷ ಬಿಟ್ಕೊಂಡು ಕಾಲ್ ಮಾಡಿ. ನೀವೀಗ ಈ ಕೋಪಡಿ ಬಲೆಯಲ್ಲಿ ಬಿದ್ದ್ಬಿಟ್ಟಿದ್ದೀರಾ. ಮೋಟು ಪತ್ಲು, ನಾನು ನೋಡ್ತೀನಿ ಇವಾಗ ಆ ಊಟ ತಿಂಡಿ ಇಲ್ದೇ ಇರೋ ನಿಮ್ಮ ಜೀವನ ಅದ್ ಹೇಗೆ ಟಿಕ್ ಟಾಕ್ ಅಂತ ಗಡಿತರ ಇರುತ್ತೆ. ಕೋಪಡಿ ಸಖತ್ ಯಾಮಾರ್ಸ್ಬಿಟ್ಟಲ್ಲ. ಅವನ್ ಮಾತಿನ ಮೇಲೆ ನಂಬಿಕೆ ಇಟ್ಬಿಟ್ಟು 75% ಡಿಸ್ಕೌಂಟ್ ಅಂದ್ಬಿಟ್ಟು ನಾವು ಯಾಮಾರ್ಬಿಟ್ವಲ್ಲ ಮಟು. ಪತ್ಲು, ಡೋರ್ ಓಪನ್ ಆಗ್ತಿಲ್ವಲ್ಲೋ. ನಾವೀಗ ಹೊರಗಡೆ ಹೆಂಗ ಹೋಗೋದು? ನಾನೀಗ ಬಾಗಲ್ನೇ ಹೊಡೆದಾಕ್ಬಿಡ್ತೇನೆ ಇರು. ಅಯ್ಯೋ, ಈ ಮರ ಸಖತ್ ಗಟ್ಟಿಯಾಗಿದೆ ಕಣೋ. ಪತ್ಲು, ನೀವೊಂದ್ಸಲಿ ಟ್ರೈ ಮಾಡಿ ನೋಡೋ. ಇಲ್ಲ, ನಾವು ಒಣಕೊಂಡಿದ್ದೀನಿ. ಕೈಲಿ ಶಕ್ತಿನೇ ಇಲ್ಲ. ನನ್ನ ಕೈಲಂತೂ ಸಾಧ್ಯ ಇಲ್ಲ ಕಣ ಮೋಟೋ, ಖಂಡಿತ ಇಲ್ಲ ಕಣ. ಟ್ರೈ ಮಾಡಕ್ ಏನಾಗಿದೆಯಾ ನಿನಗೆ? ಇವನ್ನೆಲ್ಲ ಬಿಟ್ಟಾಕ್ಬಿಟ್ಟು ನಾನೇ ಟ್ರೈ ಮಾಡಿ ನೋಡ್ತೀನಿ ರಯ್ಯ ಈಗ. ಪೇಷಂಟ್ಗಳ ಎತ್ತ ಗಟ್ಟಿ ಬಾಗ್ಲಯ್ಯ ಇದು. ನನಗೆ ಹೊಟ್ಟೆ ಸಕ್ಕತ್ತೆ ಆಗ್ತಾ ಇದೆ.
ಸಮೋಸ ಸಮೋಸ ಯಾರ ಇಲ್ಲಿ ಏ ಮೊಟ್ಟು ಸಮೋಸ ಇಲ್ಲ ಕಣೋ, ಇಲಿ ಕಣೋ, ಮೂಗಿಲಿ. ಹೌದಾ, ನನ್ನನ್ನ ಸಮೋಸ ಅನ್ಕೊಂಡ್ ತಿನ್ನಕ್ ನೋಡ್ತಾ ಇದ್ದೀರಾ? ಈಗ ತೋರಿಸ್ತೀನಿ ನಿಮ್ಗೆ. Yes. ಅಯ್ಯೋ ಮೊಟ್ಟು, ನನಗೆ ಸಮೋಸ ಅಲ್ಲ ಅಂತ ಹೇಳಿದ್ದಲ್ಲೋ, ಇಲಿ ಅಂತ ಹೇಳಿದ್ ಕೇಳಿಸಿವ ನಿಂಗೆ? ಕೇಳೋದಿಲ್ಲ ನನ್ನ ಮಾತು ನೀನು. ಸಮೋಸ ಪತ್ಲು ಎರಡು ಸಮೋಸ. ಅಯ್ಯೋ ಮೊಟ್ಟು, ಸಮೋಸ ಅಲ್ಲ ಕಣೋ, ಡಾಕ್ಟರ್ ಜಟ್ಕ ಮತ್ತೆ ಕಸಿಟಾರಾಮ್ ಕಣ. ನಿಂತ್ಕೊಳ್ಳೋ ಮೊಟ್ಟು. ಅಯ್ಯೋ ಅಯ್ಯೋ ಬಿಟ್ಟು ನಿನ್ ಕಣ್ಣಿಗೆ ಏನಾಗಿದೆಯಾ? ನಾ ಸಮೋಸ ಎಲ್ಲ ಕಣಯ್ಯ. ಅಯ್ಯಪ್ಪ. ಚಿಕ್ಕಂ ಸರ್, ಬೇಗ ಬನ್ನಿ ಸರ್. ನಾವು ಮಾಡರ್ನ್ ಸಿಟಿ ಟವರ್ ಸ್ಕೈ ಬ್ಲೂ ನಲ್ಲಿ ಟಾಪ್ ಫ್ಲೋರ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಸರ್. ಓಕೆ ಸರಿ, ಬಾಲ್ಕನಿ ಹತ್ರ ಬಂದ್ಬಿಡಿ. ಐ ಬಂದ್ಬಿಟ್ಟ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿಂಗಮ. ಥ್ಯಾಂಕ್ ಯು ವೆರಿ ಮಚ್ ಚಿಂಗಂ ಸರ್. ನಾವು ಬಚಾವ್ ಆಗ್ಬಿಟ್ವಿ ಸರ್, ನಾವೆಲ್ಲರೂ ಬಚಾವ್ ಆಗ್ಬಿಟ್ವಿ. ಅಯ್ಯೋ, ಹೆಂಗ ಬಚಾವಾಗ್ಬಿಟ್ವಿ ನಾವು? ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ, ಡೋರ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ಕಣ. ಮತ್ತೆ ಚಿಂಗಂ ಸರ್ ಕೂಡ ಇಲ್ಲೇ ನಮ್ ಜೊತೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಯ್ಯಮ್ಮ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ಲ. ನೀವು ಬನ್ನಿ ಸರ್ ಅಂದ್ರಿ, ನಾನು ಇಲ್ಲಿಗೆ ಬಂದೇ ಬಿಟ್ಟೆ. ನಾನು ಬಂದು ನಿಮ್ ಜೊತೆ ಸಿಕ್ಕಾಕೊಂಡ್ಬಿಟ್ಟಲ್ಲಪ್ಪ. ಅಯ್ಯೋ ಪತ್ಲು, ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ. ಬೇಗ ಏನಾದ್ರೂ ಯೋಚಿಸು, ಅರ್ಜೆಂಟು ಕಣೋ. ಐಡಿಯಾ. ಹೇಳಪ್ಪ ಪತ್ಲು. ಅಣ್ಣ, ಬೇಗ ಮಾಡರ್ನ್ ಸಿಟಿ ತ ಬಂದ್ಬಿಟ್ಟು ಸಮೋಸ ಮಾಡಕ್ ಶುರು ಮಾಡು. ಅದ್ರ ಘಮ ಘಮ ವಾಸನೆ ಮೋಟುವರೆಗೂ ತಲುಪಬೇಕಣ್ಣ. ಬರಾಕತ್ತೇನೆಪ್ಪ. ಘಮ ಘಮ. ಅಯ್ಯೋ ಮೋಟು, ಮೇಲ್ಗಡೆ ಅಲ್ಲ ಕಣೋ, ಕೆಳಗಡೆ ಹೋಗ್ಬೇಕು ನೀನು. ಅರೆ, ಇದೇನಾಗ್ತಾ ಇದೆ? ಈ ಮೋಟು ಈ ಸಮೋಸ ವಾಸನೆ ಹಿಡ್ಕೊಂಡು ಕೆಳಗಡೆ ಬರ್ಬೋದು. ಅವನಿಗೆ ಮೇಲ್ಗಡೆನೆ ಏನಾದ್ರೂ ಬಂದೋಬಸ್ತ್ ಮಾಡ್ಬೇಕು. ಪತ್ಲು, ಮೋಟು ಹುಷಾರು ಕಣ. ಏನ್ ಮಾಡಿದೆ? ಸಮೋಸ ಮೋಟು ಹಿಂದೆನೆ ಬರ್ತದೆ. ಖೋಪಡಿ, ನೀ ನಮ್ಗೆಲ್ಲ ಬಹಳ ತೊಂದರೆ ಕೊಟ್ಬಿಟ್ಟಿದ್ಯಾ. ಈಗ ನೋಡು ನಿನ್ಗೆ ಹೆಂಗ್ ವಕ್ರ ಇದೆ ಅಂತ. ಬರಲಿ. ಪತ್ಲು, ಆ ಕೋಪಡಿನ ಅಲ್ಲೇ ಕಟ್ಟಾಕ್ಬಿಡಿ. ಮತ್ತೆ ನೀವೆಲ್ರೂ ಹಗ್ಗ ಇಟ್ಕೊಂಡ್ಬಿಟ್ಟು ಕೆಳಗಡೆ ಬಂದ್ಬಿಡಿ ಬೇಗ. ಅರೆ ಅಣ್ಣ, ಬಿಟ್ಬಿಡಿ ನನ್ನ. ಅರೆ, ಏನ್ ಮಾಡ್ತಾ ಇದೀರ ನೀವು? ಅರೆ ಅರೆ, ನನ್ ಮಾತಾದ್ರೆ ಕೇಳಿ.
ಡಾಕ್ಟ್ರಣ್ಣ ಈ ಹೆಲ್ಮೆಟ್ ನಿಮ್ಗೆ ಎಲ್ಲಿ ಸಿಕ್ತು? ಹಾ? ಅಯ್ಯೋ ಮೋಟು ನನ್ನ ಜೀವದ ಗೆಳೆಯ, ನಾನು ಈ ಹೆಲ್ಮೆಟ್ ನ ಯಾವಾಗ್ಲೂ ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ ಕಡೆಯ. ಯಾಕಪ್ಪ ಈಗ ಗುರಾಯಿಸ್ಕೊಂಡ್ ಬರ್ತಿದ್ದೀರಾ? ಯಾಕಪ್ಪ ಹಂಗ್ ಬರ್ತಾ ಇದ್ರೆ ಹೊಡಿಯಕ್ಕೆ? ನಾ ಹೆಲ್ಮೆಟ್ ಇರ್ಬೋದೇ ಇಟ್ಕೊಳ್ಳಲ್ಲ ಕಡೆಯ, ಖಂಡಿತ ಇಟ್ಕೊಳ್ಳಲ್ಲ. ಬಿಟ್ಬಿಡ್ರೆ ಏನಯ್ಯ ನೀವು ಸ್ನೇಹಿತರು ಬಿಡಲ್ವಲ್ಲ? ಅರೇ ನನ್ನ ಯಾರಾದ್ರೂ ಕಾಪಾಡಿ, ಅರೇ ಬನ್ನಿ ಇದನ್ನ ಬಿಚ್ಚ್ರಪ್ಪ, ಕೋಪಡಿನ ಕಾಪಾಡಿ. ಕೋಪಡಿ ಅಲ್ಲೇ ರಯ್ಯ, ಅಲ್ಲೇ ರೆಸ್ಟ್ ತಗೊಳ್ತಾರಯ್ಯ. ನಿನ್ ಬಿಲ್ಡಿಂಗ್ ಅದು ಫ್ಲಾಟ್ ಎದುರುಗಡೆ ಸಮುದ್ರ, ಸಮುದ್ರದ ಪಕ್ಕದಲ್ಲಿ ನದಿ, ನದಿ ಪಕ್ಕದಲ್ಲಿ ಬೆಟ್ಟ, ಕಲರವ ಸೌಂಡು, ಹಕ್ಕಿಗಳು ಆಡ್ತಾ ಇರೋದು. ಸಾಕು ನಿಲ್ಸಯ್ಯ ನಿನ್ ಪುರಾಣನ. Watch India's largest kids library only on Jio Hotstar. Download the app now.